ಇವತ್ತಿನ ದಿವಸ ವಿಶ್ವಗುರು ಬಸವಣ್ಣವರ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಬಸವ ತತ್ವ ಪ್ರಚಾರಕ ಮಂಡಳಿ ಹಾಗೂ ಬಸವ ಭಕ್ತರ ವತಿಯಿಂದ ಒಂದು ಮನವಿ ಪತ್ರ ಕೊಡ್ಲಾಕ ನಾವೆಲ್ಲರೂ ಬಂದಿದ್ದೀವಿ. ಈ ಮನವಿ ಪತ್ರಕ್ಕೆ ತಹಶೀಲ್ದಾರ್ ಮುಖಾಂತರ ನಾವು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಕೊಡಬೇಕಂತ ವಿನಂತಿ ಮಾಡಿದ್ದೀವಿ. ವಿಷಯ ಹೊಸದಿಲ್ಲ, ಆದರೂ ನಮ್ಮ ಭಾವನೆ ತಿಳ್ಕೊಬೇಕಂತೂ ಅವ್ರಿಗೆ ನಾವು ಮನವಿ ಮಾಡಿದ್ದೀವಿ. ಏನಂದರೆ ಇಡೀ ವಿಶ್ವನಲ್ಲಿ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಕರ್ನಾಟಕದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಹಂಪಿ ಉತ್ಸವ ಆಯಿತು, ಮೈಸೂರು ಉತ್ಸವ ಆಯಿತು, ಯಾವುದೋ ಉತ್ಸವ ಆಗಲಿ ಆ ಉತ್ಸವ ಖಂಡ ಇರಲ್ಲದೆ ಪ್ರತಿ ವರ್ಷ ಆ ಉತ್ಸವ ಏನಾದರೂ ಜರುಗ್ತದೆ. ಆದರೂ ಬಸವ ಉತ್ಸವ ಕೇವಲ ಇಲೆಕ್ಷನ್ ಸಮಯದಲ್ಲೇ ಬರ್ತದೆ. ಇದು ನಮಗೆ ಭಾಳ ನೋವಿನ ವಿಷಯ ಅದ. 2018ದಾಗ ಬಸವ ಉತ್ಸವ ಆಯಿತು, 2023ದಾಗ ಬಸವ ಉತ್ಸವ ಆಯಿತು, ಈಗ 2028ದಾಗ ನಾವು ಹಾದಿ ಕಾಯ್ಬೇಕೇನು? ಇದು ನಮ್ಮ ಪ್ರಶ್ನೆ ಏನಾದ್ರು ಬಸವ ಭಕ್ತರೇ ಇದೆ. ಏನು ಕೇವಲ ಬಸವ ಉತ್ಸವ ರಾಜಕೀಯವಾಗಿ ಮಾಡ್ತಾ ಇದೆ? ಇದು ಕೂಡ ನಮ್ಗೆ ಏನಾದ್ರು ಡೌಟ್ ಬರ್ತಾ ಇದೆ. ಈ ಬಸವ ಭಕ್ತರು ಏನೋ ಎಲ್ಲ ಡೌಟ್ಗಳವ, ಈಗ ಕ್ಲಿಯರ್ ಮಾಡೋದು ತಿಳ್ಕೊರಿ. ಬಸವ ಉತ್ಸವ ಏನದ ಯಾವ ಧರ್ಮ ಜಾತಿ ಪಕ್ಷಕ್ಕೆ ಸೀಮಿತ ಇಲ್ಲ. ಇವತ್ತು ನೋಡ್ರಿ ನೀವು ಬಸವ ಕಲ್ಯಾಣ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತಮಿಳುನಾಡು ಎಲ್ಲ ಕಡೆ ಜನ ಬರ್ತಾರೆ. ಯಾಕೆ ಬರ್ತಾರ? ಇಲ್ಲಿ ಬರೋದು ಉದ್ದೇಶ ಏನಂದ್ರೆ ಶರಣರ ರಕ್ತ ಚೆಲ್ಲಿಯಲ್ಲಿ ಕ್ರಾಂತಿ ಮಾಡಿದಂಥ ಈ ಭೂಮಿ ಅದ. ಇಲ್ಲಿ ಏನದ ಸರ್ವರಿಗೆ ಸಮಪಾಲನೆ ಉದ್ದೇಶದಿಂದ ಏನದ ಆಗಿದ್ದ ಕ್ರಾಂತಿ ಕಡೆಯಿಂದ ಎಲ್ಲರೂ ಇಲ್ಲಿ ಬರ್ತಾರೆ. ಆದರೂ ಇದು ಏನು ಭಾವನೆ ಕರ್ನಾಟಕ ಸರ್ಕಾರ ಕೂಡ ಗೊತ್ತಾಗಬೇಕು. ಕರ್ನಾಟಕ ಸರ್ಕಾರ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದೆ. ಅದ್ರ ಬಗ್ಗೆ ನಾವು ಏನು ಎರಡನೇ ಮಾತು ಹೇಳಲ್ಲ. ಸಾಂಸ್ಕೃತಿಕ ನಾಯಕ ವಿಷಯ ಆಗಲಿ, ಪ್ರತಿ ಗೌರವ ಆಫೀಸ್ದಾಗ ಬಸವಣ್ಣವರ ಭಾವಚಿತ್ರ ಇರೋದಾಗಲಿ, ಆದರೂ ಬಸವ ಉತ್ಸವ ಮಾಡಿದ ಕುರಿತು ಏನಾಯ್ತದ ಅಂದರು ಎಲ್ಲ ನಮ್ಮ ಹುಡುಗರ ಯುವಕರ ಅವ್ರಿಗೆ ಬಸವ ತತ್ವ ಅರಿವು ಆಗ್ಲಾಕ ಬಹಳಷ್ಟು ಸದ್ಯ ಸಿಗ್ತದೆ. ಮುಂಬರುವ ದಿನದಲ್ಲಿ ಏನು ಬಸವ ಕಲ್ಯಾಣ ಪೂರ್ತಿ ಬಸವಮಯ ಆಯ್ತದೆ. ಬಸವ ಉತ್ಸವ ಬಸವ ಜಯಂತಿ ಟೈಮಲ್ಲಿ ಮಾಡಿ ತಿಳ್ಕೊರಿ. ಬೇರೆ ಬೇರೆ ಸ್ಟೇಟ್ದಿಂದ ಏನಾದ ಅವರು ರಿಸರ್ವ್ ಮಾಡಿ ಆ 3 ದಿನ ಲೀವ್ ಹಾಕಿ ಇಲ್ಲಿ ಬಂದು ಶರಣ ಸ್ಥಳ ನೋಡಿ ಬಸವ ಉತ್ಸವದ ಭಾಗ ಆಗಿ ಬಸವ ಕಲ್ಯಾಣ ಪವಿತ್ರವಾದಂಥ ಸ್ಥಳದ ದಿನಾಕೀರ್ತಿ ಗೌರವಿಸ್ತಾ ಇದೆ. ಇದು ಸಾಮಾನ್ಯವಾಗಿ ನಮ್ಮ ಭಾವನೆ ಅದ. ಇವತ್ತು ದಿವಸ ಬಸವ ತತ್ವ ಪ್ರಚಾರ ಮಂಡಳಿ ವತಿಯಿಂದ ಮನವಿ ಪತ್ರ ಕೊಟ್ಟಿದ್ದೇವೆ. ಇದು ಥರ ನಮ್ಮ ಮಾಗಣಿ ಕಂಪ್ಲೀಟ್ ಆಗಿದ್ದು ತಿಳ್ಕೊರಿ. ಮುಂಬರುವ ದಿನದಲ್ಲಿ ಖಂಡಿತವಾಗಿ ಬಸವ ಕಲ್ಯಾಣನ ಹೋರಾಟ ಮಾಡ್ತೇವೆ. ಬಸವ ಕಲ್ಯಾಣ ಬೀದರ್ ಹಿಡ್ಕೊಂಡು ಬೆಂಗಳೂರುವರೆಗೆ ಹೋರಾಟ ಇದು ನಿಂತಲ್ಲದೆ ಮಾಡ್ತೇವೆ ಅಂತ ಮಾತನ್ನ ಹೇಳ್ತೀನಿ. ಶರಣು ಶರಣ.